ನೋಡಿ CPR ಅದು ತರಬೇತಿ ಆಯಿತಾ. ಇದು ಸ್ಕ್ರೀನಿಂಗು ನಾವು ಈಗ KSRTC BMTC ಜೊತೆ ಮಾಡಬೇಕು ಅಂತ ಈಗಾಗಲೇ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಲ್ವಾ, ಮಾಡ್ತಾ ಇದ್ದಾರೆ ಜಯದೇವ್ ಅವರು ಅದನ್ನು ನೋಡ್ಕೊಳ್ಳಿ. ನಾವು ಈಗ ಅದರಲ್ಲೂ ದೊಡ್ಡ ದೊಡ್ಡ ನಗರಗಳು ಬೆಂಗಳೂರು ಮೈಸೂರು ಇಲ್ಲೇ ಹೆಚ್ಚು ಈ ಆಟೋ ಚಾಲಕರು ಇರುವಂಥದ್ದು ಮತ್ತು ಈ ಕ್ಯಾಬ್ ಚಾಲಕರು ಇರುವಂಥದ್ದು. ಸೊ ಅದಕ್ಕೆ ಅವರು ಸಂಘ ಸಂಸ್ಥೆಯ ಜೊತೆ ಕರೆಸಿ ಮಾತನಾಡಿ ಯಾವ ರೀತಿಯಾಗಿ ಇದನ್ನು ಮಾಡಬೇಕು, ಹೇಗೆ ಇದನ್ನು ನಾವು ಅನುಷ್ಠಾನ ಮಾಡಬೇಕು ಅವ್ರ ಜೊತೆ ಚರ್ಚೆ ಮಾಡಿ. ಯಾಕಂದರೆ ಅವರು ಹೈ ರಿಸ್ಕ್ ಕ್ಯಾಟಗರಿ, ಅದಕ್ಕೋಸ್ಕರ ಅದನ್ನು ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಿಸ್ತೀನಿ. ಅಂದರೆ ಅವರ ಜೀವನ ಶೈಲಿ ಒಂದು, ಯಾಕಂದರೆ ಅವರು ಇಡೀ ದಿವಸ ಒತ್ತಡದಲ್ಲಿರ್ತಾರೆ ಮತ್ತು ಹೊರಗಡೆ ಇರ್ತಾರೆ. ಸೊ ಊಟ ಮಾಡೋದು ಹೊರಗಡೆ ಮತ್ತು ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಅದೆಲ್ಲ ಇರ್ತದೆ. ಮತ್ತು ಅಭ್ಯಾಸಗಳು ಕೂಡ ಸಿಗರೇಟ್ ಸೇದುವಂಥದ್ದು ಇರ್ಬೋದು ಅಥವಾ ಹೊರಗಿನ ಆಹಾರ ಮತ್ತು ಒಂದೇ ಕಡೆ ಕೂತ್ಕೊಂಡಿರುವಂಥದ್ದು, ಜಾಸ್ತಿ ಓಡಾಟ ಇರೋದಿಲ್ಲ, ಕಾರಲ್ಲೇ ಕೂತಿರ್ತಾರೆ ಅಥವಾ ಆಟೋಲ್ಲೇ ಕೂತಿರ್ತಾರೆ. ಇದೆಲ್ಲ ಮತ್ತು ಒಳ್ಳೆ ನಿದ್ದೆ ಆಗೋದಿಲ್ಲ. ಅವರು ಹೋಗುವಂಥದ್ದು ರಾತ್ರಿ ತಡವಾಗಿ ಹೋಗ್ಬೋದು ಅಥವಾ ಅವರು ಹೆಚ್ಚು ಸಮಯ ಅವರ ಕೆಲಸದಲ್ಲೇ ಇರ್ತಾರೆ. ಇದೆಲ್ಲ ಮಲ್ಟಿಪಲ್ ಕಾರಣಗಳು ಇರ್ಬೋದು, ಅದನ್ನು ಮತ್ತೆ ಸ್ಟಡಿ ಮಾಡೋಣ. ಆದರೆ ಅವರು ಈ ಒಂದು ರಿಸ್ಕ್ ಕ್ಯಾಟಗರಿಗೆ ಬಂದಿರೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಅದು ಕೇವಲ ಈ 20ರಲ್ಲಿ ಮಾತ್ರ ನಾನು ಹೇಳ್ತಾ ಇಲ್ಲ. ಜಯದೇವದವರತ್ರ ಕೂಡ ಅವ್ರು ಬೇರೆ ಡೇಟಾನು ನೋಡಿದ್ದಾರೆ. ಅವರು ಇರುವಂಥ ಹಾರ್ಟ್ ಅಟ್ಯಾಕಿನ ಸಂಖ್ಯೆಯಲ್ಲೂ ಕೂಡ ಅವರ ಒಂದು ಮಾಹಿತಿ ಪ್ರಕಾರ ಅಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು 30% ಹತ್ತಿರ ಇವರಿದ್ದಾರೆ.